ನಮಸ್ಕಾರ. ಧೈರ್ಯ, ನಾಯಕತ್ವ ಮತ್ತು ಕ್ರಿಯೆಯ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ಮೇಷರಾಶಿಯ ಆತ್ಮೀಯರೇ, ಈ 7 ದಿನಗಳು ಅಕ್ಟೋಬರ್ 16ರಿಂದ 22ರವರೆಗೆ ನಿಮ್ಮ ಜೀವನದ ಬೃಹತ್ ನಿರ್ಧಾರಗಳು ಮತ್ತು ಹಣಕಾಸಿನ ಲಾಭಕ್ಕೆ ವೇದಿಕೆ ಸಿದ್ಧಪಡಿಸುವ ಸಮಯ. ನಿಮ್ಮ ಲಗ್ನ ಸ್ಥಾನದಲ್ಲಿಯೇ, ಅಂದರೆ 1ನೇ ಮನೆಯಲ್ಲಿ ಗುರು ಮತ್ತು ರಾಹುಗಳ ಸಂಚಾರದಿಂದ, ಅಂದರೆ ಗುರು ಚಂಡಾಲ ಯೋಗದಿಂದ ನಿಮ್ಮ ವೈಯಕ್ತಿಕ ನಿರ್ಧಾರ, ಆರೋಗ್ಯ ಮತ್ತು ಮಹತ್ವಾಕಾಂಕ್ಷೆಯ ಮೇಲೆ ನೇರ ಪರಿಣಾಮ ಬೀರಲಿದೆ. ಹಾಗೆಯೇ ಶನಿಗ್ರಹದ 11ನೇ ಮನೆಯ ಶುಭ ಸ್ಥಾನವು ನಿಮ್ಮ ಆದಾಯವನ್ನು ಹೆಚ್ಚಿಸಲಿದೆ. ಈ ಮಹತ್ವದ ಬದಲಾವಣೆಗಳನ್ನು ನೀವು ಹೇಗೆ ನಿರ್ವಹಿಸಬೇಕು? ಈ ಎಲ್ಲದರ ಸಂಪೂರ್ಣ ಮತ್ತು ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ಮೇಷರಾಶಿಯವರೇ, ಈ ವಾರ ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬಿರುತ್ತದೆ. ಗುರು ಮತ್ತು ರಾಹುವಿನ ಸಂಯೋಗವು ನಿಮಗೆ ಅಸಾಂಪ್ರದಾಯಿಕ ಯಶಸ್ಸನ್ನು, ಅಂದರೆ ಅನ್ಕನ್ವೆನ್ಷನಲ್ ಸಕ್ಸೆಸ್ ಅನ್ನು ನೀಡುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದಿಟ್ಟವಾಗಿರುತ್ತದೆ. ಮತ್ತೊಂದೆಡೆ ಶನಿಗ್ರಹವು ಲಾಭಸ್ಥಾನವಾದ 11ನೇ ಮನೆಯಲ್ಲಿರುವುದರಿಂದ ನಿಮ್ಮ ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನೀವು ಮಾಡಿದ ಹಳೆಯ ಹೂಡಿಕೆಗಳು ಅಥವಾ ಪರಿಶ್ರಮಕ್ಕೆ ಈ ವಾರ ಉತ್ತಮ ಫಲಿತಾಂಶ ಸಿಗಲಿದೆ. ಆದರೆ 7ನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಅಸಡ್ಡೆ ಅಥವಾ ಸಮಸ್ಯೆ ಎದುರಾಗಬಹುದು. ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ನೀವು ಹಿಂದೆ ಹಾಕಿದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯುತ್ತಮ ಸಮಯ. ಸಹೋದ್ಯೋಗಿಗಳು ನಿಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ವ್ಯವಹಾರದಲ್ಲಿರುವವರು ನಿಮ್ಮ, ಅಂದರೆ ಬಿಸ್ನೆಸ್, ಹೊಸ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಲಾಭ ಪಡೆಯುತ್ತಾರೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಪಾಲುದಾರರೊಂದಿಗೆ ವಾದ ಮಾಡಬೇಡಿ. ದಿನಾಂಕ 18ರಂದು ಯಾವುದೇ ಪ್ರಮುಖ ಕಾರ್ಯವನ್ನು ಆರಂಭಿಸಿದರೆ ಯಶಸ್ಸು ಖಚಿತ. ಆರ್ಥಿಕ ಸ್ಥಿತಿ, ಅಂದರೆ ಹಣಕಾಸು ಅಥವಾ ಫಿನಾನ್ಸ್. 11ನೇ ಮನೆಯ ಶನಿಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರುತ್ತದೆ. ವೇತನ ಹೆಚ್ಚಳ ಅಥವಾ ಬೋನಸ್ಗಳು ಸಾಧ್ಯತೆ ಇದೆ. ಹೂಡಿಕೆಗಳ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯಬೇಡಿ. ಆದರೆ ರಾಹು ನಿಮ್ಮ ಲಗ್ನದಲ್ಲಿರುವುದರಿಂದ ನೀವು ಅತಿಯಾಗಿ ಅಥವಾ ದುಡುಕಿನಿಂದ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಅನಗತ್ಯ ವಸ್ತುಗಳನ್ನು ಖರೀದಿಸುವುದರಿಂದ ದೂರವಿರಿ. ದೀರ್ಘಕಾಲೀನ ಲಾಭದ ಮೇಲೆ ಗಮನವಿರಲಿ. ಮೇಷರಾಶಿಯವರೇ, ನಿಮ್ಮ ಸಂಬಂಧಗಳು ಈ ವಾರ ನಿಮ್ಮ ಪ್ರಮುಖ ಸವಾಲು. ನಿಮ್ಮ ಲಗ್ನದಲ್ಲಿ ಗುರು, ರಾಹು ಮತ್ತು 7ನೇ ಮನೆಯಲ್ಲಿ ಕೇತುವಿರುವುದರಿಂದ ನೀವು ನಿಮ್ಮ ಜೀವನ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಬಹುದು. ಪಾಲುದಾರಿಕೆ, ಅಂದರೆ ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನದಲ್ಲಿ ತಾಳ್ಮೆ ಮತ್ತು ಹೊಂದಾಣಿಕೆ ಅಗತ್ಯ. ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ ಮತ್ತು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಒಂಟಿ ಮೇಷರಾಶಿಯವರಿಗೆ ಸಂಬಂಧಗಳು ವೇಗವಾಗಿ ಆರಂಭವಾಗಿ ಅಷ್ಟೇ ವೇಗವಾಗಿ ಗೊಂದಲಕ್ಕೆ ಕಾರಣವಾಗಬಹುದು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹದಲ್ಲಿ ಶಕ್ತಿಯು ಹೆಚ್ಚಾಗಿರುತ್ತದೆ, ಆದರೆ ಮಾನಸಿಕ ಒತ್ತಡ ಅಥವಾ ತಲೆನೋವಿನ ಸಮಸ್ಯೆಗಳು ಕಾಣಬಹುದು. ಲಗ್ನದಲ್ಲಿ ರಾಹುವಿರುವುದರಿಂದ ಅಪಘಾತ ಅಥವಾ ರಕ್ತ ಸಂಬಂಧಿ ಸಮಸ್ಯೆಗಳಿಂದ ದೂರವಿರಲು ಎಚ್ಚರವಹಿಸಿ. ಅಹಂಕಾರ ಮತ್ತು ಅತಿಯಾದ ಒತ್ತಡವನ್ನು ನಿಯಂತ್ರಿಸಲು ಪ್ರತಿದಿನ ಪ್ರಾಣಾಯಾಮ ಮತ್ತು ಧ್ಯಾನ, ಅಂದರೆ ಮೆಡಿಟೇಷನ್ ಮಾಡುವುದು ಉತ್ತಮ. ಮೇಷರಾಶಿಯವರೇ, ಈ 7 ದಿನಗಳ ಪ್ರಮುಖ ಘಟನೆಗಳು. ದಿನಾಂಕ 16 ಮತ್ತು 17 ವೃತ್ತಿಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಹಣಕಾಸಿನ ಲಾಭ. ದಿನಾಂಕ 18 ಮತ್ತು 19 ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಪ್ರಯಾಣಕ್ಕೆ ಶುಭ. ದಿನಾಂಕ 20 ಮತ್ತು 21 ಸಂಬಂಧಗಳಲ್ಲಿ ಸಮಸ್ಯೆಗಳು ಮತ್ತು ಮಾನಸಿಕ ಗೊಂದಲಗಳು. ಶಾಂತವಾಗಿರಿ. ದಿನಾಂಕ 22 ಆರೋಗ್ಯದ ಕಡೆ ಗಮನ ನೀಡಿ ಮತ್ತು ವಾರದ ವಿಶ್ಲೇಷಣೆ ಮಾಡಿ. ಈ ವಾರ ನಿಮ್ಮ ದೊಡ್ಡ ಸವಾಲು ಎಂದರೆ ಲಗ್ನದಲ್ಲಿರುವ ಗುರು ರಾಹು ಸಂಯೋಗದಿಂದ ಉಂಟಾಗುವ ಅಹಂಕಾರ ಮತ್ತು ತಪ್ಪು ನಿರ್ಧಾರಗಳು. ಇದನ್ನು ನಿವಾರಿಸಲು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಗುರುವಾರದಂದು ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅನುಭವಿಗಳ ಸಲಹೆ ಪಡೆಯಿರಿ. ಇದರಿಂದ ನಿಮ್ಮ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ. ಮೇಷರಾಶಿಯವರೇ, ನಿಮ್ಮ ಈ ವಾರ ಧೈರ್ಯ, ಸಂಪತ್ತು ಮತ್ತು ಯಶಸ್ಸಿನಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ.
ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.